ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನಮ್ಮ ಹತ್ರ 15,000 ಬಂದೂಕುಗಳಿದ್ದಾವೆ. ನಾನೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿಬಿಟ್ಟಿದ್ದೀನಿ. 2028ರಲ್ಲಿ ಒಂದೇ ಸಲಕ್ಕೆ 224 ಸ್ಥಾನಗಳನ್ನು ಗೆದ್ದು ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಹಿಂಗಂತ ವೇದಿಕೆ ಮೇಲೆ ನಿಂತು ಅಬ್ಬರಿಸಿದ್ದ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ವೈರಲ್ ಆಗಿಬಿಟ್ಟಿದ್ದ. ಅವನ ಮಾತುಗಳನ್ನು ಕೇಳಿ ಜನ ಇವನು ಯಾರೋ ದೊಡ್ಡ ಕುಬೇರ ಇರಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಆ ಅಬ್ಬರದ ಹಿಂದಿದ್ದು ಬರೋಬ್ಬರಿ 4,500 ಕೋಟಿ ರೂಪಾಯಿಗಳ ಬೃಹತ್ ವಂಚನೆಯ ಜಾಲ. ಇದು ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸಿರುವ ಶಿವಂ ಅಸೋಸಿಯೇಟ್ಸ್ ಕಹಾನಿ. ಈ ಸಂಸ್ಥೆಯ ಮಾಲೀಕ ಶಿವಾನಂದ್ ನೀಲಣ್ಣನವರ್ ಈಗ ಪೊಲೀಸರ ಅತಿಥಿ. ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಬರೋಬ್ಬರಿ 45,000 ಜನರಿಗೆ ಮೋಸ ಮಾಡಿದ ಆರೋಪ ಈತನ ಮೇಲಿದೆ. ಹಾಗಾದರೆ ಈ ಶಿವಾನಂದ್ ನೀಲಣ್ಣನವರ್ ಯಾರು? ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದವನು ಏಕಾಏಕಿ 4,500 ಕೋಟಿ ರೂಪಾಯಿ ಒಡೆಯನಾಗಿದ್ದು ಹೇಗೆ? ಈತನ ವಂಚನೆಯ ಕರಾಳ ಮುಖದ ಸಂಪೂರ್ಣ ಡೀಟೇಲ್ಸನ್ನು ಇವತ್ತಿನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಈ ಮಹಾವಂಚಕ ಹುಟ್ಟಿದ್ದು ಹುಬ್ಬಳ್ಳಿ ತಾಲೂಕಿನ ಉನ್ಕಲ್ ಗ್ರಾಮದಲ್ಲಿ. ಈತನ ತಂದೆ ಸಿದ್ದಪ್ಪ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಬಳಿಕ KEBನಲ್ಲಿ ಕೆಲಸ ಮಾಡ್ತಾ ಇದ್ರು. ತಂದೆಯ ಅಕಾಲಿಕ ಮರಣದ ನಂತರ ಆ ಕೆಲಸ ಶಿವಾನಂದನ ಬ್ರದರ್ಗೆ ಸಿಗ್ತದೆ. ಆ ಕೆಲಸ ಬೆಳಗಾವಿಗೆ ಟ್ರಾನ್ಸ್ಫರ್ ಆದ ಕಾರಣ ಇಡೀ ಕುಟುಂಬ ಬೆಳಗಾವಿಗೆ ಶಿಫ್ಟ್ ಆಗ್ತದೆ. ಶಿವಾನಂದ ಓದಿದ್ದು ಕೇವಲ 2nd PUC ಮಾತ್ರ. ಮೊದಲಿಗೆ ಇವನು ರೂರಲ್ ಮೆಡಿಕಲ್ ಕಾಲೇಜ್ನಲ್ಲಿ ಸಿಪಾಯಿಯಾಗಿ ಅಂದರೆ ಪ್ಯೂನ್ ಆಗಿ ಕೆಲಸ ಶುರು ಮಾಡಿದ್ದ. ಅಲ್ಲಿಂದ ಆತನ ಜೀವನದ ದಿಕ್ಕು ಬದಲಾಗುತ್ತೆ. 2004ರಿಂದ 2006ರವರೆಗೆ ಆಟೋ ರಿಕ್ಷಾದಲ್ಲಿ ಫ್ರೀಜರ್ ಇಟ್ಕೊಂಡು ಬೆಳಗಾವಿಯ ಬೀದಿಗಳಲ್ಲಿ ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದ. ಇದೇ ಐಸ್ ಕ್ರೀಮ್ ವ್ಯಾಪಾರ ಮುಂದೆ ಫ್ಯಾಕ್ಟ್ರಿ ಮಾಡುವ ಹಂತಕ್ಕೂ ಬೆಳೀತು. ಆದರೆ ಇವನಿಗೆ ರಾತ್ರೋರಾತ್ರಿ ಶ್ರೀಮಂತನಾಗ್ಬಿಡ್ಬೇಕು ಅನ್ನೋ ಆಸೆ ಇತ್ತು. ಅದೇ ಆಸೆ ಆತನನ್ನು ಶೇರ್ ಮಾರ್ಕೆಟ್ ಕಡೆ ಮುಖ ಮಾಡುವಂತೆ ಮಾಡ್ತು. 2012ರಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟ ಶಿವಾನಂದ ಅಲ್ಲಿ ಬರೋಬ್ಬರಿ 15 ಲಕ್ಷ ರೂಪಾಯಿಯನ್ನು ಲಾಸ್ ಮಾಡ್ಕೊಳ್ತಾನೆ. ಆದರೆ ಅಲ್ಲಿಂದಾನೇ ಆತನ ವಂಚನೆಯ ಹೊಸ ಅಧ್ಯಾಯ ಶುರುವಾಗುತ್ತೆ. ಸ್ಟಾಕ್ ಮಾರ್ಕೆಟ್ನ ಉಳುಕುಗಳನ್ನು ಅರಿತ ಅವನು ತಾನೇ ಸ್ವತಃ ಅಕ್ಯುಮೆನ್ ಅನ್ನೋ ಆ್ಯಪ್ ಒಂದನ್ನು ಕ್ರಿಯೇಟ್ ಮಾಡ್ತಾನೆ. ಈ ಆ್ಯಪ್ ಮೂಲಕ ಜನರಿಂದ ಹೂಡಿಕೆ ಮಾಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. 2016ರಲ್ಲಿ ಶಿವಂ ಅಸೋಸಿಯೇಟ್ಸ್ ಅನ್ನೋ ಸಂಸ್ಥೆಯನ್ನು ಹುಟ್ಟಾಕ್ತಾನೆ. ಆದರೆ ಇದಕ್ಕೆ ಯಾವುದೇ ಸರ್ಕಾರಿ ಪರವಾನಗಿ ಇರಲಿಲ್ಲ. RBI ಗೈಡ್ಲೈನ್ಸನ್ನು ಪಾಲನೆ ಮಾಡ್ತಾ ಇರಲಿಲ್ಲ. ನೀವು ನಮ್ಮಲ್ಲಿ ಹಣ ಇಟ್ಬಿಟ್ರೆ ಡಬ್ಬಲ್ ಬಡ್ಡಿ ಕೊಟ್ಬಿಡ್ತೀವಿ ಅಂತ ನಂಬಿಸ್ತಾನೆ. ಈತನ ಬಲೆಗೆ ಬಿದ್ದದ್ದು ಹೆಚ್ಚಾಗಿ ಮಾಜಿ ಸೈನಿಕರು, ಯುವಕರು ಮತ್ತು ಸಾಮಾನ್ಯ ಸಾರ್ವಜನಿಕರು. ಬರೋಬ್ಬರಿ 35ರಿಂದ 45 ಸಾವಿರ ಜನರು ಇವನನ್ನು ನಂಬಿ ದುಡ್ಡು ಹಾಕ್ತಾರೆ. ಸಂಗ್ರಹವಾದ ದುಡ್ಡು ಬರೋಬ್ಬರಿ 4,500ರಿಂದ 4,600 ಕೋಟಿ ರೂಪಾಯಿ. ಜನರಿಂದ ಸಂಗ್ರಹ ಮಾಡಿದ ಈ ಸಾವಿರಾರು ಕೋಟಿ ರೂಪಾಯಿ ಹಣದಲ್ಲಿ ಒಂದಷ್ಟು ಭಾಗವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಉಳಿದ ಬಹುಪಾಲು ದುಡ್ಡನ್ನು ತನ್ನ ಸ್ವಂತ ಐಷಾರಾಮಿ ಜೀವನಕ್ಕೆ ಬಳಸ್ಕೊಂಡ. ದುಡ್ಡು ಕೈ ಸೇರ್ತಾ ಇದ್ದಂಗೆ ಶಿವಾನಂದನಿಗೆ ಅಹಂಕಾರ ನೆತ್ತಿಗೇರಿತ್ತು. ಪುಣೆ, ಬೆಳಗಾವಿ ಸೇರಿ ಹಲವು ಕಡೆ ಬೃಹತ್ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದ. ಇತ್ತೀಚೆಗೆ ಕಡೂರಿನಲ್ಲಿ ಈತ ಮಾಡಿದ ಭಾಷಣವಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾನು ಯಾರಿಗೂ ಎದುರಲ್ಲ, ನಿಮ್ಮನ್ನು ಗಂಡಸರನ್ನಾಗಿ ಮಾಡೋದಕ್ಕೆ ಬಂದಿದ್ದೀನಿ ಅಂತೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ದ. ಇದಿಷ್ಟೇ ಅಲ್ಲ, ಮೇ 17ನೇ ತಾರೀಕು ಬೆಳಗಾವಿಯ ಸರ್ದಾರ್ಸ್ ಕಾಲೇಜು ಮೈದಾನದಲ್ಲಿ ಸ್ವಚ್ಛ ಬೆಳಗಾವಿ ಸಂಭ್ರಮ ಹೆಸರಿನಲ್ಲಿ 25,000 ಜನರನ್ನು ಸೇರಿಸಿ ಬೃಹತ್ ಕಾರ್ಯಕ್ರಮ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದ. ಇಡೀ ಬೆಳಗಾವಿ ನಗರದಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದ್ವು. ಯಾವಾಗ ಈತನ ಹವಾ ಮಿತಿ ಮೀರ್ತೋ ಆಡಳಿತ ಯಂತ್ರ ಎಚ್ಚೆತ್ತುಕೊಳ್ತು. ಯಾವುದೇ ಭದ್ರತಾ ಕ್ರಮಗಳು ಅನುಮತಿ ಇಲ್ಲದ ಕಾರಣ ಜಿಲ್ಲಾಡಳಿತ ಈ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕ್ತು. ಮಹಾನಗರ ಪಾಲಿಕೆ ಬ್ಯಾನರ್ಗಳನ್ನು ತೆರವುಗೊಳಿಸಿತು. ಅಲ್ಲಿಗೆ ಶಿವಾನಂದನ ಪತನ ಕೂಡ ಆರಂಭ ಆಯಿತು. ಸಾರ್ವಜನಿಕರ ಹಣಕ್ಕೆ ತೊಂದರೆ ಆಗಬಾರ್ದು ಅಂತ ಎಚ್ಚೆತ್ತ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟರು. ಮೇ 15ನೇ ತಾರೀಕು ಬೆಳಗಾವಿ AC ಶ್ರವಣ್ ನಾಯಕ್ ನೇತೃತ್ವದಲ್ಲಿ ಸಹಕಾರ ಇಲಾಖೆ ಹಾಗೂ ಪೊಲೀಸರ ಜಂಟಿ ಪಡೆ ಶಿವಂ ಅಸೋಸಿಯೇಟ್ಸ್ ಕಚೇರಿಗಳ ಮೇಲೆ ದಾಳಿ ಮಾಡಿತು. ಶಿವಬಸವನಗರದ ಕಚೇರಿ, ಮನೆ, ಅಪಾರ್ಟ್ಮೆಂಟ್ ಸೇರಿದಂತೆ ಎಲ್ಲ ಕಡೆ ಮಧ್ಯರಾತ್ರಿ 2 ಗಂಟೆವರೆಗೂ ರೇಡ್ ನಡೀತು. ದಾಳಿಯ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವ ದಾಖಲೆಗಳು ಪತ್ತೆಯಾಗಿದ್ದಾವೆ. ಸಂಸ್ಥೆಯ 4 ಬ್ಯಾಂಕ್ ಖಾತೆಗಳನ್ನು ಅಧಿಕಾರಿಗಳು ಫ್ರೀಜ್ ಮಾಡಿದ್ದಾರೆ. ಶಾಕಿಂಗ್ ವಿಚಾರ ಅಂದರೆ ಒಂದು ಅಕೌಂಟ್ನಲ್ಲಿ
50 ಕೋಟಿ ರೂಪಾಯಿ, ಮತ್ತೊಂದರಲ್ಲಿ 120 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಜಬೀವುಲ್ಲಾ ಕೆ ನೀಡಿದ ದೂರಿನ ಮೇರೆಗೆ ಬರ್ಡ್ಸ್ ಆಕ್ಟ್ ಸೆಕ್ಷನ್ 21 ಮತ್ತು KPID ಸೆಕ್ಷನ್ 9 ಅಡಿಯಲ್ಲಿ ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಅಕ್ರಮ ಹಣ ವರ್ಗಾವಣೆ, RBI ನಿಯಮಗಳ ಉಲ್ಲಂಘನೆ ಆರೋಪದಡಿ ಪೊಲೀಸರು ಶಿವಾನಂದ್ ನೀಲನ್ ಅವರನ್ನು ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದೀಗ ಶಿವಮ್ ಅಸೋಸಿಯೇಟ್ಸ್ನಲ್ಲಿ ಹಣ ಹೂಡಿದ್ದ 45,000ಕ್ಕೂ ಹೆಚ್ಚು ಜನರಿಗೆ ಆತಂಕ ಶುರುವಾಗಿದೆ. ಕೆಲವರು ತಮ್ಮ ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಚಿಂತೆಯಲ್ಲಿದ್ದರೆ, ಇನ್ನು ಕೆಲವರು ತನಿಖೆಯತ್ತ ಕಣ್ಣಿಟ್ಟಿದ್ದಾರೆ. ಹೆಚ್ಚಿನ ಬಡ್ಡಿಯ ಆಸೆ ತೋರಿಸಿ ಜನರ ಕಷ್ಟದ ದುಡ್ಡನ್ನು ಲೂಟಿ ಮಾಡುವ ಇಂತಹ ನಕಲಿ ಸಂಸ್ಥೆಗಳ ಬಗ್ಗೆ ಜನ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಸಂಸ್ಥೆಯಲ್ಲಿ ದುಡ್ಡು ಹೂಡುವ ಮುನ್ನ RBI ಅನುಮತಿ ಅದಕ್ಕಿದೆಯಾ, ಅದು ಕಾನೂನುಬದ್ಧವಾಗಿದೆಯಾ ಅನ್ನೋದನ್ನು ಒಮ್ಮೆ ಪರಿಶೀಲನೆ ಮಾಡೋದು ಅತ್ಯಗತ್ಯ. ಈ ಪ್ರಕರಣದ ತನಿಖೆ ಮುಂದುವರೆದಿದ್ದು ಇನ್ನೆಷ್ಟು ಸತ್ಯಗಳು ಹೊರಬರ್ತಾವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.